ಗುರು ಬಂದಿದ್ದೀವಿ. ಇವಾಗ ಅವ್ರ ಅಪ್ಪ ಅಮ್ಮ ಏನು ಅನ್ಕೊತಾರೋ ಏನಿಲ್ವೋ ಅದು ನಮಗೆ. ಸಲಾಮ್, ನಮಸ್ತೆ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಬಂದುಬಿಟ್ಟು ಸ್ಯಾಟರ್ಡೇ ಆ್ಯಂಡ್ ಇಷ್ಟು ದಿನ ನನ್ನ ವ್ಲಾಗು ಶಾರ್ಟ್ಸು ಏನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಅದರದ್ದು ಒಂದು ರೀಸನ್ನು ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಬಂದುಬಿಟ್ಟು ಏನೋ ಇದಕ್ಕಿದ್ದಂಗೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅನ್ನಿಸ್ತು. ಸೊ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ನಾನು ಎದ್ದಿದ್ದೆ ಆಲ್ಮೋಸ್ಟ್ 2:30 ಆಗೋಗಿದೆ ಇವಾಗ. ಆ್ಯಂಡ್ ಇವತ್ತು ಲೀವ್ ಇರೋದ್ರಿಂದ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಮನೆಯೆಲ್ಲ ಹಿಂಗೆ ಸಿಕ್ಕಿರಂಗೆ ಆಗಿದೆ. ಇದು ಬೆಡ್ಡು ಅದು ಇದು ಫಸ್ಟು ಕಿಚನ್ ಅಂದ್ಕೊಂಡಿದ್ದೆ. ರೂಮಿಂದ ಸ್ಟಾರ್ಟ್ ಮಾಡೋಣ. ಫಸ್ಟು ರೂಮ್ ಸೆಟ್ ಮಾಡ್ಕೊಳ್ಳೋಣ. ಆ್ಯಂಡ್ ದೆನ್ ಎಲ್ಲ ಗುಡಿಸ್ಕೊಂಡು ಎಲ್ಲ ಮಾಡಿಕೊಂಡು ಲಾಸ್ಟ್ ಕಿಚನ್ಗೆ ಹೋಗ್ತೀನಿ. ಯಾಕಂದರೆ ಕಿಚನ್ ಜಾಸ್ತಿ ಇದೆ. ಫೈನಲಿ 60-70% ಕೆಲಸ ಮುಗೀತು ಮನೆಯದು. ಇನ್ನು ಮಿಕ್ಕಿ 20-30% ಏನೋ ಇದೆ. ಅದು ಮಾಡಿಕೊಂಡು ಮತ್ತೆ ನಾನು ಇವತ್ತು ಲೈಕ್ ಫ್ರೆಂಡ್ ಜೊತೆ ಅವ್ನು ಝೊಮ್ಯಾಟೊ ಹೋಗ್ತಾನೆ, ಅವನ ಜೊತೆ ಸ್ವಲ್ಪ ಝೊಮ್ಯಾಟೊ ಗ್ರೌಂಡ್ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಅದು ಮುಗಿಸ್ಕೊಂಡು ಮತ್ತೆ ಸಂಜೆ ನೆಲಮಂಗಲ ಹೋಗಬೇಕು ಅಂತ ಇದೆ ಪ್ಲ್ಯಾನು. ಸಂಜೆ ಅಂದರೆ ನೈಟ್ ಅಲ್ಲೇ ಇವತ್ತು ಸ್ಟೇ. ಇಲ್ಲ ನೋಡೋಣ, ನಮ್ಮ ಪ್ಲ್ಯಾನಲ್ಲಿ ಏನೇನು ಚೇಂಜಸ್ ಆಗುತ್ತೋ. ಆ್ಯಂಡ್ ನಂದು ಗಾಡಿ ಟೈರು ಬಂದಿದೆ, ಅದು ಹೋಗ್ಬಿಟ್ಟು ಅಕ್ಕನ ಮನೆ ಹತ್ರ ಇದೆ, ಅಲ್ಲಿಂದ ತಗೊಂಡು ಇಲ್ಲಿಗೆ ಬರಬೇಕು. ಲೈಕ್ ಟೈಮ್ ಯಾವ ಥರ ಮ್ಯಾನೇಜ್ ಮಾಡಬೇಕು ಗೊತ್ತಿಲ್ಲ, ಮಾಡೋಣ. ಅದು ನೋಡಿ ಟೈಮ್ ಲಿಟ್ರಲಿ 11:54. ದೇವರು ಈ ಟೈಮಿಗೆ ಬಂದಿದ್ದಾನೆ. ಅದು ಆನ್ ಆಗ್ತಿಲ್ಲ ಅಂತಿದ್ದ. ಫೈನಲಿ ಹೆಂಗೋ ಬಂದಿದ್ದಾನೆ. ಇವಾಗ ಹೋಗೋದೆ. ಸ್ಟಾಪ್. ಅಣ್ಣ ಬಂದಿದ್ದೆ, ಸಾಂಗ್ಸ್ ಬರುತ್ತೆ ನೋಡು ಅಂತ ಹೇಳ್ಬಿಟ್ಟು ಖಾರೆ ಆಫ್ ಕರ್ದೆ. ಸಾಂಗ್ಸ್ ಬರುತ್ತೆ ನೋಡು ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ಇದು ಮಾಡ್ದ. ಆ ಸಾಂಗ್ಸ್ ನೋಡಿದ್ರೆ ಬಾಜಿಗರು ಆ್ಯಂಡ್ ನನಗೆ ಈ ಟೈಮಲ್ಲಿ ಲೈಕ್ 12 ಆದಮೇಲೆ ಸಿಗೋದು ಚಪಿತಾ ಮಿಲ್ತೀವ ಆ್ಯಂಡ್ 12 ಆದಮೇಲೆ ಸ್ವಲ್ಪ 12 ಆದಮೇಲೆ ಲೈಕ್ ಟೀ ಅದು ಇದು ಏನಾದ್ರು ಬೇಕಂದರೆ ನಮಗೆ ಇಲ್ಲಿ ಬೆಂಗಳೂರಲ್ಲಿ ಅಂಗಡಿಗಳಲ್ಲಿ ಸಿಗೋಲ್ಲ. ಈ ಗಾಡಿಯಲ್ಲಿ ಹಾಕ್ಕೊಂಡು ನಿಂತಿರ್ತಾರೆ. ಅವ್ರ ಹತ್ರ ಹೋದರೆ ಲೈಕ್ ಒಂದು ₹5-10 ಎಕ್ಸ್ಟ್ರಾ ಇರ್ಬೋದು. ಬಟ್ ಆನ್ ಟೈಮ್ ಕರೆಕ್ಟಾಗಿ ಸಿಗುತ್ತೆ. ಚಳಿಯಲ್ಲಿ ಬೆಚ್ಚಿಗೆ ಆಗಬೇಕಂದ್ರೆ ಇವನು ಹೇಳ್ತಾವೆ ನೆಲಮಂಗ್ಲಾಗೆ ಹೋಗ್ಬಿಟ್ಟು ಕುಡಿಯೋಣ ಅಲ್ಲಿ ಸಿಗುತ್ತೆ ಎಲ್ಲೋ ನೋಡೋಣ, ಅಲ್ಲಿ ಗೊತ್ತಾಗುತ್ತೆ. ಇದು ಬಂದುಬಿಟ್ಟು ಅಣ್ಣನ ನೋಡಿದೆ ಎಕ್ಸಾಸ್ಟ್ ಹೆಂಗೈತೆ ಬರ್ರ ಅಂತ. ಇದು ಬಂದುಬಿಟ್ಟು ನೆಲಮಂಗ್ಲ ಹೈವೇ, ಒಂದೇ ರೋಡು. ಎಷ್ಟು ಒಂದು 20 ಮಿನಿಟ್ಸಲ್ಲಿ ಹೊರಟೋಗ್ತೀವ ಆರಾಮಾಗಿ. ಪೀಣ್ಯದಿಂದ ಗೊರಗಂಟೆ ಪಳ್ಳೆಯಿಂದ ಈ ಹೈವೇ ತಗೊಂಡ್ರೆ 20 ಮಿನಿಟ್ಸಲ್ಲಿ ಅಪ್ರಾಕ್ಸ್ ಹೊರಟೇ ಹೋಗ್ತೀವಿ ನೆಲಮಂಗ್ಲಾಗೆ. ಆ್ಯಂಡ್ ನಾನು ಲಾಸ್ಟ್ ಟೈಮ್ ಬಸ್ಸಲ್ಲಿ ಹೋಗಿದ್ದೆ, ಅದರಲ್ಲೇ ಒಂದು ½ ಅನ್ ಅವರ್ ಏನೋ ಹಿಡೀತು. ಫಸ್ಟ್ ಟೈಮ್ ನಾನು ನೆಲಮಂಗ್ಲಕ್ಕೆ ಕಾರಲ್ಲಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಮತ್ತೆ ಬೆಳಗ್ಗೆ ಎದ್ಬಿಟ್ಟು ನಾನು ಮೆಟ್ರೋಗೆ ವಾಪಸ್ ಬರಬೇಕು. ಅಣ್ಣ ದೇವರು ಎಬ್ಬರಿಸೋದ್ನೋ ಬದುಕೊಂಡ ಇವ್ನು. ಅದು ಕರ್ಕೊಂಡು ಹೋಗ್ತಿರೋದು ಎಷ್ಟೊತ್ತಿಂದ ಹೇಳಿದ್ದೀವನೋ, ನಾನು ಕರೆಕ್ಟ್ 10 ಗಂಟೆಗೆ ಮನೆ ಮುಂದೆ ಇರ್ತೀನಿ, ಬಂದ್ಬಿಡು ಅಂದ. ಇವಾಗ ಬಂದಿರೋದು ಲಿಟ್ರಲಿ 12 ಗಂಟೆ ನೋಡಿ, ಇಲ್ಲಿ 12 ಗಂಟೆ. ಇವಾಗ ಅಲ್ಲಿ ಹೋಗಿ ಮಲಗೋ ಅಷ್ಟರಲ್ಲಿ 1:30-2 ಗಂಟೆ. ಮತ್ತೆ ನಾನು ಬೆಳಗ್ಗೆ ಎದ್ದೇಳೋದು ಏನೋ ಕಾಣಕ್ಕೋ. ಅಣ್ಣ ಗಾಡಿ ಇವಾಗ ಪಾರ್ಕ್ ಮಾಡಿ ಬಂದಿದ್ದೀವಲ್ಲಿ. ಇವನಿಗೆ ಕೇಳಿ ಹೆಂಗೋ ಪಾರ್ಕ್ ಮಾಡಿದ್ದು. ಅಲ್ಲಿ ಕಾಣಿಸ್ತಿದ್ಯಾ ಅಷ್ಟು ದೂರ, ಇಲ್ಲಿ ಅಲ್ಲಿ ಅದೇನಾಯ್ತೋ ಯಾಕೋ ಗೊತ್ತಿಲ್ಲ, ಹಾಫೇ ಆಗೋಯ್ತದು. ಅಲ್ಲಿ ಬಿಟ್ಬಿಟ್ಟು ಸೀದಾ ಮನೆ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವಾಗೂ ಜೊತೆಲಿರೋರು ಇರ್ತಾರೆ ಸ್ವಲ್ಪ ಜನ. ಅಲ್ಲಿ ಗಾಡಿಗೆ ಏನಾಯ್ತು ಸ್ವಲ್ಪ ಆಗಿದೆ, ಬಾರೋ ಸ್ವಲ್ಪ ಡ್ರಾಪ್ ಮಾಡು ಮನೆಯವ್ರಿಗೂ, ಇಲ್ಲ ಏನಾದ್ರು ಒಂದು ಮಾಡೋಣ ಬಾರೋ ಅಂದರೆ ಬೋಳಿ ಮಗ ನಮ್ಮ ಅಪ್ಪ ಬಿಡಲ್ಲ ಅಂತಾನೆ. ಅವ್ನ ಮನೆ ಹತ್ರನೇ ಹೋಗ್ಬಿಟ್ಟು ಅವ್ನಿಗೆ ಎಬ್ಬರಿಸ್ಬಿಟ್ಟು ಕರ್ಕೊಂಬರ್ತೀನಿ. ಅವಾಗ ಅವ್ರ ಅಪ್ಪ ಬಿಡಬೇಕು ಅವನಿಗಿದೆ. ರಾತ್ರಿ 2 ಆಗಿದೆ ಆ್ಯಂಡ್ ಇನ್ನೂ ಇಲ್ಲೇ ತೇಲಾಡ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೋ. ಏನಾದರೂ ಆಗೋಗಲಿ,
ಇವನು ಹೇಳ್ತಿರೋದು ಮನೆ ಹತ್ರ ತಲುಪಿಸ್ಲೇಬೇಕಂತ. ಮನೆ ಇಲ್ಲೇ ಹೋಗ್ಬಿಟ್ಟು ಸ್ವಲ್ಪ ಮುಂದೆ ರೈಟ್ ತಗೋಬೇಕು. ಅಣ್ಣ ನಡೆವ ನಾನು ಆಫೀಸ್ಗೆ ಹೋದಂಗೆ. ಸಮಯ 1:15 ಆಗುತ್ತಿದೆ. ಇವಾಗ ನಮ್ಮ ದೋಸ್ತ್ ಜಿಗಿರಿ ನನ್ನ ಮಗ ಕರೆದ್ರೆ ಬಂದಿಲ್ಲ ಅಲ್ವಾ ಟೈಮಿಗೆ, ಅವ್ರ ಮನೆ ಹತ್ರನೇ ಹೋಗ್ತಾ ಇದ್ದೀನಿ. ಇವಾಗ ಅವ್ರ ಅಪ್ಪ ಏನಾದ್ರು ಮಿಸ್ ಆಗಿಬಿಟ್ಟು ಅವ್ನಿಗೆ ಹೋಗ್ಬಾರಪ್ಪ ಅಂತ ಸ್ವಲ್ಪ ಹೇಳ್ಬಿಟ್ಟು ಕಳಿಸ್ಬಿಡ್ಬೇಕು. ಅವನು ಇವತ್ತು ನೈಟ್ ಆಗೇ ಹೋದ. ಪ್ಲೀಸ್ ಗುರು ಬಂದಿದ್ದೀವಿ. ಇವಾಗ ಅವ್ರ ಅಪ್ಪ ಅಮ್ಮ ಏನು ಅನ್ಕೊತಾರೋ ಏನಿಲ್ವೋ ಅದು ನಮಗೆ ಸೇರ್ತಿದ್ದು. ಬಿಟ್ಟಾರೆ ಬರಲಿ ನನ್ನ ಮಗ, ಬರಲಿ ಸಿಗಲಿ ನಮ್ಮ ಕೈಗೆ. ಬೆಳಗ್ಗೆ ನಾನು ಹೊರಟ್ಬಿಡ್ತೀನಿ, ಮತ್ತೆ ನನ್ನ ಕೈಗೆ ಸಿಗಲ್ಲ ಅವನು. ನೆಕ್ಸ್ಟ್ ವೀಕೆ ನಾನು ಬಂದರೆ ಮತ್ತೆ, ಇಲ್ಲ ನಾನು ಇವ್ನು ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಬಡೋರ ಜೋರ್ಸೆ ಗೈಸ್, ಇದೇ ಬೋಳಿ ಮಗ. ಅದು ಹೆಂಗಿದಾನೆ ನೋಡಿ, ಸಣ್ಣ ನನ್ನ ಮಗ. ಬಾರೋ ಅಂದರೆ ಬಂದಿಲ್ಲ ಬೋಳಿ ಮಗ. ನೈಟಲ್ಲಿ ನೆಮೆಪ್ಪ ಬಿಡಲ್ಲ. ಇವಾಗ ಬಿಡಬಾರ್ದು, ಇವರಪ್ಪ ಬಿಡ್ಬೇಕು ಇವನಿಗೆ. ನೋಡ್ಕೊಳ್ಳಿ ಮಗ ಹೆಂಗಿದಾನೆ. ಕತ್ಲಲ್ಲಿ ಹೋದ್ರೆ ಕರಡಿಗೂ ಕಾಣಿಸಲ್ಲ ಈ ನನ್ನ ಮಗ. ಹೆಂಗ ಏಯ್ ಗಾಡಿ ಉಠಾರೆ. ಇವಾಗ ಇವ್ರಪ್ಪ ಬಿಟ್ಬಿಟ್ಟವ್ರೆ ನನ್ನ ಮಗ. ಊಟ ಗಾಡಿ ಊಟ ಹೆಂಗನ್ ನೋಡಿ. ಈ ಟೈಮಲ್ಲಿ ಪಾಪ ಹುಷಾರೆ ಇವರಮ್ಮ ಮಲ್ಕೊಂಡಿದ್ರು. ಎದ್ಬಿಟ್ಟು ಕ್ಯಾರದಲ್ಲ ಕಾಸು ಅನ್ನ ಎತ್ಕೊಂಡು ಬಂದಾನೆ. ಈ ಟೈಮಲ್ಲಿ ರಾತ್ರಿ ಟೈಮ್ ಎಷ್ಟು 2 ಗಂಟೆ ಆಗ್ತಿದೆ. चलाता हमने तो नींद में मालूम माई चलाता नहीं कुछ नींद में है उन्हें गाड़ी में छोड़ रहे चलाना उन्हें गाड़ी के लिए कर रहे जा रहे गाड़ी चला जा रहे ना को जाओ ने हफरीद पीछे बदला रहा तो ಹೆಂಗೈತೆ ನೋಡಿ ಸಣ್ಣ ಬಾಡಿ, ಕೆಳಗಿಂದ ಮೇಲ್ಗಡೆ ಇರು. ಈ ನನ್ನ ಮಗಂಗೆ ಇವಾಗಿದೆ ಪಿಕ್ಚರು. ಇವನಿಗೆ ಕಾರ್ ಎತ್ಕೊಂಡು ಹೋಗ್ಬೇಕು ಇವನು. ಬ್ರೋ ಲಿಟ್ರಲಿ ಬ್ರೋ 2 ಗಂಟೆ ಟೈಮಿಗೆ ಬಂದುಬಿಟ್ಟು ಭಿಕಾರಿಗಳ ಥರ ಅನ್ನ ತಗೊಂಡು ಹೋಗ್ತಿದ್ದೀವಿ ಅಂದರೆ ವಿ ಹ್ಯಾವ್ ಗ್ರೇಟ್ ಫ್ರೆಂಡ್ಸು. ನನ್ನ ಮಗ ಬಂದಿಲ್ಲ ಬ್ರೋ, ಇವನಿಗಿದೆ ನೈಟು ತೋರಿಸಲ್ಲ. ಇವನಿಗೆ ಪಾಪ ಸೊಂಟ ನೋವು, ಒದ್ದಾಡ್ತಾ ಇದ್ದಾನೆ. ಸುಮ್ಮನೆ ಆದರೂ ಬಂದ್ವಿ ಅಂತ ಅನಿಸ್ತಿದೆ ಇಬ್ಬರಿಗೂ. ಈಗ ನನಗೇನು ನಗು ಬಂದಿಲ್ಲ ಗುರು. ನಿಜ 2 ಗಂಟೆ ಈ ನನ್ನ ಮಗನ ಹಾಕ್ಕೊಂಡು ಬೇರೆ ಹೋಗ್ತಿದ್ದೀವಿ. ಕರೆದ್ರೆ ಬಂದಿಲ್ಲ ಈ ನನ್ನ ಮಗ. ಇವನಿಗೆ ಹೋಗಿ ಅಲ್ಲಿ ಮನೇಲಿ ಹೋಗ್ಬಿಟ್ಟು ಪಿಕ್ಚರ್ ಇರೋದು. ನಿದ್ದೆ ಮಾಡ್ತಾ ಮಾಡ್ತಾ ಗಾಡಿ ಓಡಿಸೋ ಥರ ನಾಟಕ ಬೇರೆ ಆಡ್ತಾ ಇದ್ದಾನೆ. ನಿದ್ದೆ ಹೋಗುದು ನೋಡೀಗ. ಅಣ್ಣ ಇವನು ಪಕ್ಕ ಲೋಕಲ್ ಮಾಡಿ ಇವನು. ಅವ್ನು ನೋಡಿದ್ರೇ ಎದುರ್ಕೊಬಿಡ್ತಾವಲ್ಲ ಕಣ ಪೈಸಾ ನಿನಗೆ. ಹೆಂಗೈತೆ ನೋಡಿ ಚಂಪಾ ಇದು. ಊರ ನಾಯಿಗಳೆಲ್ಲ ನೋಡ್ಬಿಟ್ಟು ಈ ನಾಯಿನ ನೋಡ್ಬಿಟ್ಟು ಎದುರ್ತಾವೆ. ಬಳಿ ಮಗದ ಕಾರ್ ಇವಾಗ ಆನ್ ಆಗೋಯ್ತು ಗುರು. ಅಲ್ಲಿವರೆಗೆ ಹೋಗ್ಬಿಟ್ಟು ನಾನು ರಿವರ್ಸ್ ಹೊಡ್ಕೊ ಬಂದಿದ್ದೀನಿ. ಮೋಸ್ಟ್ ಫನ್ನಿ ಪಾರ್ಟ್ ಏನಂದರೆ 2 ಗಂಟೆ ರಾತ್ರಿ ಹೋಗ್ಬಿಟ್ಟು ಇವ್ರ ಮನೆಯಿಂದ ಅನ್ನ ಎತ್ತಾಕೊ ಬಂದಿದ್ದೀವಲ್ಲ. ಬಿಡಾರ ಗಾಡಿ ಹೆಂಗ ನೋಡಿ. ಫೈನಲಿ ಕಾರ್ ನಿಲ್ಸಿದ್ದಂತೂ ಪಾರ್ಕಿಂಗಲ್ಲಿ ಆಯಿತು. ಇವಾಗ ಮನೆಗೆ ಹೋಗ್ಬೇಕಷ್ಟೆ. ಹೋಗಿ ಮಲಗಿದ್ರೆ ಸಾಕು. 3 ಗಂಟೆ ಆಗ್ತಿದೆ. ಬೆಳಗ್ಗೆ 6 ಗಂಟೆಗೆ ಎದ್ದೊಳ್ಬೇಕು. 6 ಗಂಟೆಗೆ ಬಿಡಬೇಕು ಮನೆ ನಾನು ಆ್ಯಕ್ಚುಲಿ. बैठ रहे ಎಂಥ ನನ್ನ मग 10 घंटे पहले कोणता बुठा झाला गांड फटे मारतो ಹೋಗಾಕ ಬಸ್. 1 ಗಂಟೆ 2:15 ಆಗಿದೆ. ಆ್ಯಂಡ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟಾಟಾ ಬೈ ಬಾಯ್, ಸಿ ಯು, ಪೀಸ್.